ನೈಸ್ ಈಗಾಗಲೇ ಸಾವಿರಾರು ಎಕರೆ ಜಮೀನು ಲೂಟಿ ಮಾಡಿದೆ. 20 ವರ್ಷದಿಂದ ನೈಸ್ ಕಂಪನಿ ರೈತರಿಗೆ ಪರಿಹಾರ ಕೂಡ ಕೊಟ್ಟಿಲ್ಲ. ನೈಸ್ಗೆ ಕೊಟ್ಟಿರುವ ಜಾಗ ವಾಪಸ್ ಪಡೆದು ಟೌನ್ಶಿಪ್ ಮಾಡಲಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ, ರಾಜ್ಯದ ಗೌರವಾನ್ವಿತ ಗವರ್ನರು, ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನ ನಾನು ಸರ್ಕಾರ ಕೇಳ್ತಕ್ಕಂಥದ್ದು. ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ. ಏನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಆಗಿ ಸಿಂಗ್ಪುರ ಮಾಡಿದ್ರಿ, ಅವತ್ತು UD ಮಿನಿಸ್ಟರ್ ಆಗಿ. ಈಗ ಮುಖ್ಯಮಂತ್ರಿ ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗದ ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೆ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಇನ್ನೂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಈಗಾಗಲೇ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಈ ಮಧ್ಯೆ ರಾಜ್ಯಪಾಲರು ಕೂಡ ಕಾರಿಡಾರ್ಗೆ ಬಳಕೆ ಆಗತಾ ಇರುವಂತಹ ಒಂದು ಭೂಮಿಯನ್ನ ಇದಕ್ಕೆ ಬಳಸ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಈಗ HD ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ, ಬಿಡದಿ ಟೌನ್ಶಿಪ್ ವಿಚಾರ ಸಹಜವಾಗಿ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿದೆ. ಪ್ರತಿಪಕ್ಷವಾಗಿರತಕ್ಕಂಥ JDS ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಒಂದು ಕಡೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತ ಪರ ಸಂಘಟನೆಯ ಕೆಲ ಮುಖಂಡರು ಮತ್ತು ವಕೀಲರು ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನೈಸ್ ಯೋಜನೆಗೆ ಹೆಚ್ಚುವರಿ ಭೂಮಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆ ಭೂಮಿ ಯೋಜನೆಗೆ ಯಾವುದೇ ಹಂತದಲ್ಲೂ ಕೂಡ ಬಳಕೆ ಆಗಿಲ್ಲ. ಹೀಗಾಗಿ ಹೆಚ್ಚುವರಿ ಆಗಿರ್ತಕ್ಕಂಥ 6700 ಎಕರೆ ಜಮೀನನ್ನ ನೈಸ್ ಯೋಜನೆಯಿಂದ ವಾಪಸ್ ತೆಗೆದುಕೊಂಡು, ಅಂದ್ರೆ ಬಳಕೆ ಆಗದೆ ಇರತಕ್ಕಂಥ ಭೂಮಿನ ವಾಪಸ್ ಪಡೆದುಕೊಂಡು ಅದನ್ನ ಬಿಡದಿ ಟೌನ್ಶಿಪ್ಗೆ ನೀಡ್ತಕ್ಕಂಥದ್ದು. ಈ ರೀತಿಯ ಮಾಡೋದ್ರಿಂದ ಸಹಜವಾಗಿ ರೈತರಿಂದ ವಶಪಡಿಸಿಕೊಳ್ತಕ್ಕಂಥ ಭೂಮಿಯ ಪ್ರಮಾಣ ಕಡಿಮೆ ಆಗುತ್ತೆ. ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಸರ್ಕಾರದ ಪ್ರಯತ್ನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯ ಬದಲಾಗಿ ನೈಸ್ ಯೋಜನೆಗೆ ಈಗಾಗಲೇ ಸ್ವಾಧೀನಪಡಿಸಿಕೊಂಡಿರತಕ್ಕಂಥ ಬಳಕೆ ಆಗದೆ ಇರತಕ್ಕಂಥ 6700 ಎಕರೆ ಭೂಮಿಯನ್ನ ವಾಪಸ್ ಪಡೆದುಕೊಂಡು ಅದನ್ನ ಬಿಡದಿ ಟೌನ್ಶಿಪ್ಗೆ ನೀಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಮನವಿ ಪತ್ರದಲ್ಲಿ ಮಾಡಲಾಗಿತ್ತು. ಈ ಮನವಿ ಪತ್ರದ ಹಿನ್ನೆಲೆಯಲ್ಲಿ 13ರಂದು, ಇದೇ ತಿಂಗಳ 13ರಂದು ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ರೈತರು ಕೊಟ್ಟಿರತಕ್ಕಂಥ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಪತ್ರ ಬರೆದಿರತಕ್ಕಂಥ ರಾಜ್ಯಪಾಲರು ಬಿಡದಿ ಟೌನ್ಶಿಪ್ಗಾಗಿ 6700 ಎಕರೆ ಜಮೀನನ್ನ ನೈಸ್ ಯೋಜನೆಯಲ್ಲಿ ಬಳಕೆ ಆಗದೆ ಇರತಕ್ಕಂಥ ಭೂಮಿಯನ್ನು ತೆಗೆದು ಇವರಿಗೆ ಕೊಟ್ಟಿದ್ದೆ. ಅದರ ನಿಶ್ಚಯವಾಗಿ ಕೂಡ ಲಾಭ ಆಗತ್ತೆ. ಈ ಬಗ್ಗೆ ಪರಿಶೀಲನೆ ಮಾಡಬಹುದಾ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ರಾಜ್ಯಪಾಲರು ನೀಡಿದ್ದಾರೆ. ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.